ಕೆಲವೊಂದು ಸಾರಿ ಭಗವಂತ ನಮಗೆ ತಪ್ಪನ್ನು ಒಪ್ಪಿಕೊಳ್ಳಲು ಕೆಲವೊಂದು ಆಪ್ಷನ್ಗಳನ್ನು ಕೊಡ್ತಾನೆ. ಆದರೆ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತೀವಿ. ಆ ತಪ್ಪನ್ನು ಒಪ್ಕೊಳ್ಳೋ ಬದಲು ತಪ್ಪನ್ನು ಸರಿ ಅಂತ ಸಿದ್ಧ ಮಾಡೋದಕ್ಕೆ ನಾವು ಕೆಲವು ದಾರಿಗಳನ್ನು ಹುಡುಕ್ತೀವಿ. ಸೊ ಆವಾಗ ಭಗವಂತ ನಮ್ಮನ್ನು ನೋಡಿ ನಗ್ತಾನೆ. ನಾನು ನಿನಗೆ ದಾರಿ ತೋರಿಸಿದೆ, ಬಟ್ ನೀನು ಆ ದಾರಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಸೊ ಆವಾಗ ಭಗವಂತ ಹೇಳ್ತಾನೆ, ನಾನೇನು ನಿನ್ನ ಕ್ಷಮಿಸ್ಬೋದು, ನಿನ್ನ ಕೈ ಬಿಟ್ಬಿಡ್ಬೋದು, ಆದರೆ ನೀನು ಮಾಡಿದ ಕರ್ಮ ನಿನ್ನನ್ನು ಕೈ ಬಿಡೋಂಗಿಲ್ಲ. ನೀನು ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ. ನಾನು ನಿನಗೆ ಹೇಳಕತ್ತಿದ್ದೆ ಒಳ್ಳೆ ದಾರಿ ಒಳಗೆ ಹೋಗು ಅಂತೇಳಿ. ಬೈ ಚಾನ್ಸ್ ತಪ್ಪು ಮಾಡಿದ್ದೆ ಅಂದರೂ ಕೂಡ ಆ ತಪ್ಪಿನಿಂದ ಹೊರಗೆ ಬಂದು ಒಳ್ಳೆ ದಾರಿಗೆ ಹೋಗು ಅಂತೇಳಿ ಹೇಳಿದ್ದೆ ಹೊರತಾಗಿ ನೀನು ಆ ದಾರಿಯನ್ನೇ ಕೆಟ್ಟ ದಾರಿಗೆ ಉಪಯೋಗ ಮಾಡ್ಕೊಳಕತ್ತಿ ಅಂದರೆ ನಾನು ಬಿಟ್ಟರು ಆ ಕರ್ಮ ಬಿಡೋಂಗಿಲ್ಲ ಅಂತ ಹೇಳ್ತಾನೆ. ಇಷ್ಟೇ ಕರ್ಮದ ಲೆಕ್ಕಾಚಾರ.